ಶ್ರೀಗುರುಗಣಾಧಿಪತಯೇ ನಮಃ. ಶ್ರೀಧರಾಯ ನಮೋ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಗುರವೇ ನಮಃ. ನಮಸ್ಕಾರ. ಶ್ರೀ ಶ್ರೀಧರ ಚರಿತಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ವಿಠ್ಠಲ ವಿಠ್ಠಲ ಪಾಂಡುರಂಗ ಎಂಬುದಾಗಿ ಆ ರಂಗನ ಸ್ಮರಣೆಯನ್ನು ಮಾಡುವಂತಹ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬಂತಹ ರಾಮನಾಮ ಕೀರ್ತನೆಯನ್ನು ಮಾಡ್ತಾ ಇರುವಂತಹ ದೇಗನೀರು ಎಂಬಂತಹ ಒಂದು ಗ್ರಾಮದಲ್ಲಿ ತಿರುಮಾಜಿ ಗುರುಮಾಜಿ ಎನ್ನುವಂತಹ ಇಬ್ಬರು ಅಣ್ಣ ತಮ್ಮಂದಿರು ವಾಸವಾಗಿರ್ತಾರೆ. ಇವರ ವಂಶಕ್ಕೆ ಬತಕಿ ಕುಳ ಎಂಬುದಾಗಿ ಹೆಸರಿತ್ತು. ಅತ್ಯಂತ ಶ್ರೀಮಂತ ಮನೆತನವಾದಂತಹ ಈ ಮನೆಯಲ್ಲಿ ಈ ಗಿರಿಮಾಜಿ ತಿರುಮಾಜಿ ಎನ್ನುವಂತಹ ಅಣ್ಣ ತಮ್ಮಂದಿರಿಗೆ ಶಾಸ್ತ್ರೋಕ್ತ ಪ್ರಕಾರದ ವಿವಾಹವಾಗಲು ಅವರ ಗರ್ಭಾಂಬುದಿಯಲ್ಲಿ ಸಂತಾನವಾಗಿ ಅಣ್ಣನವರಿಗೆ ಗೋವಿಂದ, ನಾರಾಯಣ ಎಂಬಂತಹ ಇಬ್ಬರು ಪುತ್ರ ರತ್ನಗಳು ಜನಿಸುತ್ತವೆ. ಮಕ್ಕಳು ಜನಿಸಿ ಕೆಲವೇ ವರ್ಷಗಳಲ್ಲಿ ಮಕ್ಕಳು ಚಿಕ್ಕವರಾಗಿದ್ದಾಗಲೇ ಈ ನಾರಾಯಣರಾಯರು, ಗೋವಿಂದರಾಯರು ಇವರಿಬ್ಬರ ತಂದೆ ತಾಯಿಗಳ ವಿಯೋಗ ಅವರಿಗೆ ಪ್ರಾಪ್ತಿಯಾಗ್ತದೆ. ಈ ರೀತಿಯಾಗಿ ತಂದೆ ತಾಯಿಗಳನ್ನು ಕಳೆದುಕೊಂಡು ದುಃಖಿತರಾಗಿರುವಂತಹ ಮಕ್ಕಳು ಆ ಕಾಲಕ್ಕೆ ಅನುಗುಣವಾಗಿ, ಆ ಕಾಲ ಅಂದರೆ ಅದು 18ನೇ ಶತಮಾನದ ಕಾಲ, 18ನೇ ಶತಮಾನದ ಮಧ್ಯಭಾಗ ಎನ್ನುವಂತಹದ್ದು ಸೂಚನೆ ಆಗ್ತದೆ. ಅಂತಹ ಒಂದು ಕಾಲದಲ್ಲಿ ಈ ಮಕ್ಕಳನ್ನ ಚಿಕ್ಕಪ್ಪ ಆರೈಕೆ ಮಾಡುವಂತಹ ಸ್ಥಿತಿ ಇರುತ್ತದೆ. ಓದಬೇಕು ಎಂಬುದಾಗಿ ಪಾಠಶಾಲೆಗೆ ಹೋದಂತಹ ಮಕ್ಕಳಿಗೆ ತಂದೆ ವಿದ್ಯಾಭ್ಯಾಸವನ್ನು ಕೊಡುವುದಿಲ್ಲ. ವಿದ್ಯಾಭ್ಯಾಸದಿಂದ ಅವರನ್ನು ನಿರರ್ಥಕವನ್ನಾಗಿ ಮಾಡಿ ಈ ಮಕ್ಕಳನ್ನ ದನ ಕಾಯುವ ಕೆಲಸಕ್ಕೆ, ತಮ್ಮ ಮನೆಯ ಕೆಲಸಕ್ಕೆ, ಚಾಕರಿ ಮಾಡುವುದಕ್ಕೆ ನೇಮಿಸಿಬಿಡ್ತಾನೆ. ತಾಮಸಿ ವೃತ್ತಿಯನ್ನು ಹೊಂದಿದಂತಹ ಆ ಚಿಕ್ಕಪ್ಪರಿಂದ ಅತ್ಯಂತ ಕಷ್ಟವನ್ನು ಅನುಭವಿಸುವಂತಾಗ್ತದೆ ಗೋವಿಂದರಾಯರು ಹಾಗೂ ನಾರಾಯಣರಾಯರು ಎಂಬಂತಹ ಈ ಇಬ್ಬರು ಬಾಲಕರು. ಹೀಗೆ ಬಾಲಕರು ಒಮ್ಮೆ ದನವನ್ನ ಮೇಯಿಸಿ ಮಧ್ಯಾಹ್ನ ಕಾಲ ಹಸಿವನ್ನು ತಾಳಲಾಗದೆ ಮನೆಗೆ ಬಂದಾಗ ತನ್ನ ಬೀಗರೊಂದಿಗೆ, ನೆಂಟರೊಂದಿಗೆ ಆರಾಮವಾಗಿ ವಿಹಾರದಲ್ಲಿದ್ದಂತಹ, ಸಂತೋಷದಲ್ಲಿದ್ದಂತಹ ಚಿಕ್ಕಪ್ಪ ಮಕ್ಕಳನ್ನ ಗದ್ದರಿಸಿ ಹೇಳ್ತಾನೆ, ಏನು ಓದುವುದಕ್ಕೂ ಲಾಯಕ್ಕಿಲ್ಲದಂತಹ ನೀವು ಕೆಲಸ ಮಾಡುವುದಕ್ಕೂ ಲಾಯಕ್ಕಿಲ್ಲ, ದನ ಕಾಯಕ್ಕೂ ಉಪಯೋಗ ಇಲ್ಲದೆ ಇರುವಂತಹ ನಿಮ್ಮಿಂದ ನಮಗೇನು ಉಪಯೋಗ ಎಂಬಂತಹ ತಿರಸ್ಕಾರದ ನುಡಿಗಳನ್ನು ಕೇಳಿದಾಗ ಚಿಕ್ಕಪ್ಪ ಹಸಿವೆ ಆಯಿತು, ತಾಳಲಾಗ್ತಾ ಇಲ್ಲ, ದನವನ್ನು ನಾವು ನೋಡ್ಕೊಳ್ತಾ ಇದ್ದೇವೆ ಎನ್ನುವಂತಹ ಅವರು ಸತ್ಯವನ್ನು ಅವರು ಹೇಳ್ತಾರೆ. ಆಗ ನೀವು ಮನೆಗೂ ಉಪಯೋಗ ಇಲ್ಲ, ಕೆಲಸಕ್ಕೂ ಉಪಯೋಗ ಇಲ್ಲ, ಓದಂತೂ ನಿಮ್ಮ ತಲೆಗೆ ಹತ್ತುವುದೇ ಇಲ್ಲ ಎನ್ನುವುದಾಗಿ ತಿರಸ್ಕಾರದ ಅನೇಕ ನುಡಿಗಳನ್ನು, ಚುಚ್ಚು ಮಾತುಗಳನ್ನು ಹೇಳ್ತಾ ಇರಬೇಕಾದ್ರೆ, ನಾವು ಕಲಿತಾ ಇರಬೇಕಾದ್ರೆ ನೀನೇ ಅಲ್ವೇ ನಮ್ಮನ್ನು ಬಿಡಿಸಿ ಮನೆ ಚಾಕರಿಗೆ ಹಚ್ಚಿದ್ದು ಎಂಬಂತಹ ಒಂದು ಮಾತನ್ನು ಹೇಳ್ತಾರೆ. ಆ ಒಂದು ಮಾತನ್ನ ಕೇಳಿದಂತಹ ಚಿಕ್ಕಪ್ಪ, ನೀವಿನ್ನು ಮನೆ ಬಿಟ್ಟು ಹೋಗಬಹುದು, ಎಲ್ಲಿಗೆ ಬೇಕಾದರೂ ಹೋಗಿ ಬದುಕಿ, ನಮ್ಮ ಮನೆಯಲ್ಲಿ ನಿಮಗೆ ಜಾಗ ಇಲ್ಲ ಎಂಬುದಾಗಿ ಅವರನ್ನು ಗದ್ದರಿಸಿ ಬಿಡ್ತಾನೆ. ಆಗ ಅವರಿಬ್ಬರು ನಮಗೆ ಆ ಭಗವಂತ ಅನುಗ್ರಹ ಮಾಡಿದಂತಾಗಲಿ ಎಂಬಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಹೊಂದಿದವರಾಗಿ ಚಿಕ್ಕಪ್ಪನ ಪಾದಕ್ಕೆರಗಿ ತಮ್ಮ ದೇವರಿಗೆಲ್ಲ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ನಾವು ಮನೆಯನ್ನು ಬಿಟ್ಟು ಹೊರಡಬೇಕು ಎಂಬುದಾಗಿ ಹೊರಟು ಹೋಗ್ತಾ ಅವರು ಅಲ್ಲಿದ್ದಂತಹ ಭಗವಂತನ ಒಂದು ಮಂದಿರದಲ್ಲಿ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ವಿಠ್ಠಲ ವಿಠ್ಠಲ ಪಾಂಡುರಂಗ ಎಂಬುದಾಗಿ ಆ ಪಾಂಡುರಂಗನನ್ನ ಸ್ಮರಣೆ ಮಾಡ್ತಾರೆ. ಹಾಗೆಯೇ ಶ್ರೀ ರಾಮ ಮಂದಿರದಲ್ಲಿ ತಂಗಿದಂತಹ ಅವರಿಗೆ ಒಬ್ಬ ಧನಿಕನು, ಶ್ರೀಮಂತನು, ಗುಣಾಢ್ಯನೂ ಆದಂತಹ ಒಬ್ಬ ವ್ಯಕ್ತಿಯ ದರ್ಶನ ಆಗ್ತದೆ. ಆತ ಇವರನ್ನು ನೋಡಿ ಈ ಬಾಲಕರು ಅತ್ಯಂತ ಕಷ್ಟದಲ್ಲಿದ್ದಾರೆ, ಅವರನ್ನು ನಾವು ಅನುಗ್ರಹ ಮಾಡಬೇಕು, ಅವರನ್ನು ನಾವು ಸಾಕಬೇಕು ಎಂಬುದಾಗಿ, ಅವರಿಗೇನಾದರೂ ಉಪಕಾರ ಮಾಡಬೇಕು ಎಂಬುದಾಗಿ, ಬನ್ನಿ ಮನೆಗೆ ಬನ್ನಿ ಊಟ ಮಾಡಿ ಅಂದಾಗ ನಾವು ಕೆಲಸ ಮಾಡದೆ ಪುಕ್ಸಾಟೆ ತಿನ್ನುವಂತಹ ಕೆಲಸ ಮಾಡುವುದಿಲ್ಲ ಎನ್ನುವುದಾಗಿ ಅವರು ಹೇಳ್ತಾರೆ. ಹಾಗೆ ಅವರಿಗೆ ಕೆಲಸವನ್ನು ಕೊಟ್ಟು ಆಹಾರವನ್ನು ಕೊಡ್ತಾ ಇರಬೇಕಾದ್ರೆ ಆ ಮಕ್ಕಳಿಗೆ ನೀವು ಯಾಕೆ ಓದಲಿಲ್ಲ ಎಂಬುದಾಗಿ ವಿಚಾರವನ್ನು ಮಾಡ್ತಾರೆ. ಅವರು ತಮ್ಮ ವೃತ್ತಾಂತವನ್ನೆಲ್ಲ ಹೇಳಿದಾಗ
ಆ ಧನಿಕ ಅವರನ್ನ ಓದುವುದಕ್ಕೆ ಪ್ರೇರೇಪಣೆಯನ್ನು ಮಾಡ್ತಾನೆ. ಅವರು ಹಗಲೆಲ್ಲ ಕೆಲಸ ಮಾಡಿ ರಾತ್ರಿ ಹೊತ್ತು ತಮ್ಮ ಕೋಣೆಯಲ್ಲಿ ದೀಪವನ್ನು ಹಚ್ಚಿಕೊಂಡು ಮಕ್ಕಳು ಇದ್ದಂತಹ ಒಂದು ಪುಸ್ತಕದಲ್ಲಿ ಓದುತ್ತಾ ಇದ್ರು, ಅಭ್ಯಾಸ ಮಾಡ್ತಾ ಇದ್ರು. ರಾತ್ರಿ ಹೊತ್ತಿನಲ್ಲಿ ಅವರು ದೀಪವನ್ನು ಉರಿತಾ ಇರುವುದನ್ನು ನೋಡಿದಾಗ ಆ ವ್ಯಕ್ತಿಗೆ, ಅರ್ಥಾತ್ ಆ ಶ್ರೀಮಂತನಿಗೆ, ಗುಣಾಢ್ಯನಿಗೆ, ಇವರು ಯಾವುದಾದ್ರೂ ವ್ಯಸನದಲ್ಲಿ ಬಿದ್ದಂಥವರ ಏನೋ ಎನ್ನುವಂತಹ ಒಂದು ಸಂದೇಹ ಬರ್ತದೆ. ಯಾಕೆಂದ್ರೆ ಇವತ್ತಲ್ಲ, ಯಾವತ್ತೂ ಕೂಡ ವ್ಯಸನ, ಈ ಚಟ ಎನ್ನುವಂತಹದ್ದು, ದುರ್ವ್ಯಸನ ಎನ್ನುವಂತಹದ್ದು ನಿರಂತರವಾಗಿರುವಂತಹದ್ದೇ. ಯಾಕೆಂದ್ರೆ ರಾಮ ನಿರ್ದಂದು ರಾವಣನೊಬ್ಬ ನಿರ್ದನಲ, ಭೀಮ ನಿರ್ದಂದು ದುರ್ಯೋಧನನ ದುರ್ವನ್, ಈ ಮಹಿಯಳು ನ್ಯಾಯಕಾರಿಯಿಲ್ಲದುದೆಂದು ರಾಮ ಭಟನಾಗು ನಿಮ್ಮಂಕುತಿಮ್ಮ ಎಂಬುದಾಗಿ ಹೇಳಿರುವ ಹಾಗೆ ಒಳ್ಳೆಯದು ಕೆಟ್ಟದ್ದು ಯಾವಾಗಲೇ ಇರುವುದೇ. ಹಾಗೆ ಈ ಮಕ್ಕಳು ಯಾವ್ದಾದ್ರು ವ್ಯಸನದಲ್ಲಿ ಬಿದ್ದು ದುಷ್ಟರಾಗ್ತಾ ಇದ್ದಾರೋ ಎನ್ನುವುದಾಗಿ ಅವರನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅವರು ಓದುತ್ತಾ ಇರುವುದು ಕಾಣುತ್ತದೆ. ಅಬ್ಬಾ, ಇವರಿಗೆ ಕಲಿಯುವುದಕ್ಕೆ ಆಸೆ ಇದೆಯಲ್ಲ, ಈ ಮಕ್ಕಳನ್ನು ಕಲಿಸೋಣ ಅಂತ ಹೇಳಿ ಅವರಿಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿ ಅವರನ್ನ ಓದಿಸಿ ಉತ್ತಮರನ್ನಾಗಿ ಮಾಡಿ ಅವರಿಗೆ ಒಂದು ಒಳ್ಳೆಯ ಓದಾದ ನಂತರದಲ್ಲಿ ಹೀಗೆ ದಿನಗಳು ಅನೇಕ ಕಳೀತಾ ಹೋಗಿದೆ. ಕಲಿತಂತಹ ಮಕ್ಕಳನ್ನ ಪಾಠಶಾಲೆಯಲ್ಲಿ ಕಲಿತಂತಹ ಮಕ್ಕಳನ್ನ ಆ ಧನಿಕ ಉತ್ತಮವಾದಂತಹ ಒಂದು ನೌಕರಿಯನ್ನು ಕೊಡಿಸ್ತಾನೆ. ಹಾಗೆ ವಿವಾಹ ಆಯಿತು, ನೌಕರಿ ಸಿಕ್ತು, ಕೆಲಸ ಸಿಕ್ತು ಅಂತ ನಂತರದಲ್ಲಿ ವಿವಾಹ. ಈ ರೀತಿಯಲ್ಲಿ ಒಂದೊಂದಾಗಿ ಆ ಇಬ್ಬರು ಗೋವಿಂದರಾಯರು, ನಾರಾಯಣರಾಯರು ಇಬ್ಬರಿಗೂ ಕೂಡ ವಿವಾಹವೂ ಆಗ್ತದೆ. ಹೀಗೆ ವಿವಾಹವಾಗಿ ಕೆಲವೇ ದಿನವಾಗಲಾಗಿ ನಾರಾಯಣರಾಯರಿಗೆ ಸತಿಯ ವಿಯೋಗ ಉಂಟಾಗ್ತದೆ. ಪತ್ನಿಯನ್ನು ಕಳೆದುಕೊಂಡು ಅವರು ಮತ್ತು ಪುನಃ ದುಃಖ, ಹೀಗೆ ಚಕ್ರವತ್ ಪರಿವರ್ತಂತೆ, ದುಃಖಾನಿಚ ಸುಖಾನಿಚ. ಪ್ರತಿಯೊಂದು ಒಬ್ಬರ ಜೀವನದಲ್ಲಿಯೂ ಕೂಡ ಈ ರೀತಿಯಾಗಿ ಕಷ್ಟ ಸುಖಗಳು ಚಕ್ರದಂತೆ ಪರಿವರ್ತಿಸಿ ಪುನಃ ಪುನಃ ಬರುವಂತಹದ್ದೇ. ಆದ್ದರಿಂದ ಈ ನಾರಾಯಣರಾಯರು ನನಗಿನ್ನು ಸಂಸಾರ ಬೇಡ ಎನ್ನುವಂತಹದ್ದಾಗಿ ದುಃಖಿತರಾಗಿರುವಾಗ ಅದೇ ಶ್ರೀಮಂತ ಇನ್ನೊಂದು ವಧುವನ್ನ ಕರೆಸಿ ವಿವಾಹವನ್ನ ಮಾಡಿಸ್ತಾರೆ. ಚಿಂಚೋಳ್ಳಿ ಗ್ರಾಮದಿಂದ ಒಂದು ಉತ್ತಮವಾದಂತಹ ಕನ್ಯೆಯನ್ನು ಹುಡುಕಿ ನಾರಾಯಣರಾಯರಿಗೆ ವಿವಾಹ ಮಾಡ್ತಾರೆ. ಆಕೆಯ ಹೆಸರು ಕಮಲಾಬಾಯಿ ಎಂಬುದಾಗಿ. ಹೀಗೆ ಕಮಲಾ ನಾರಾಯಣರಿಗೆ ವಿವಾಹವಾದ ಕೆಲವೇ ದಿನಗಳಲ್ಲಿ ಒಂದು ಸಂತಾನ ಪ್ರಾಪ್ತಿಯಾಗ್ತದೆ, ತ್ರ್ಯಂಬಕ ಎಂಬುದಾಗಿ. ಆನಂತರದ 3 ವರ್ಷಗಳಲ್ಲಿ ತ್ರ್ಯಂಬಕನ ನಂತರ ಇನ್ನೊಂದು ಮಗುವಿನ ಜನನ ಆಗ್ತದೆ. ಹೀಗೆ ಇಬ್ಬರು ಮಕ್ಕಳು ಜನಿಸಿ ಕೆಲವೇ ದಿನಗಳಲ್ಲಿ ಸುಂದರನಾಗಿಯೂ ಗುಣಾಢ್ಯನಾಗಿಯೂ ಅತ್ಯಂತ ಉತ್ತಮವಾಗಿ ಬೆಳೀತಾ ಇದ್ದಂತಹ ಎರಡನೆಯ ಪುತ್ರನ ವಿಯೋಗವಾಗ್ತದೆ. ಆತ ಸಣ್ಣವನಿದ್ದಾಗ, 3 ವರ್ಷದವನಿದ್ದಾಗ ಸತ್ತು ಹೋಗ್ತಾನೆ. ಹೀಗೆ ಪುನಃ ಪುನಃ ದುಃಖಗಳು ಒದಗ್ತಾ ಇರಬೇಕಾದ್ರೆ ಅವರು ತಮ್ಮ ವಂಶಕ್ಕೆ ಯಾವುದೋ ಒಂದು ಶಾಪ ಇತ್ತಂತೆ ಎನ್ನುವಂತಹ ವಿಚಾರವನ್ನ ಪುನಃ ಸ್ಮರಿಸಿಕೊಂಡವರಾಗಿ ತಮ್ಮ ಕುಲಪುರೋಹಿತರನ್ನು ದರ್ಶನ ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡಿ ಕುಲಪುರೋಹಿತರಲ್ಲಿಗೆ ಹೋಗುವುದಾಗಿ ತೀರ್ಮಾನವನ್ನು ಮಾಡ್ತಾರೆ. ಅಲ್ಲಿಂದ ಮುಂದೆ ಈ ಒಂದು ಚರಿತ್ರೆ ಹೇಗೆ ಸಾಗುತ್ತದೆ ಎನ್ನುವಂತಹದ್ದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಶ್ರೀಧರಾರ್ಪಣಮಸ್ತು. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಮಹಾರಾಜ್ ಕಿ ಜೈ. सद्गुरु समर्थ रामदास स्वामी महाराज की जय. दत्तात्रेय स्वामी महाराज की जय.